ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಧನುರ್ಮಾಸದ ಪೂಜೆ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಇಷ್ಟಪಟ್ಟವರು ನಮ್ಮಂತ ಆಗಬೇಕಾ ಮತ್ತು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಬೆಳೆಬೇಕು ಅಂದರೆ ಖಂಡಿತ ಈ ಅಶ್ವತ್ಥ ಮರದ ಪೂಜೆ ಧನುರ್ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಧನುರ್ಮಾಸ ಇವತ್ತಿಂದ ಆರಂಭ ಆಗ್ತಿದೆ. ಈ ಪೂಜೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ದಿನ ಧನುರ್ಮಾಸದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಧನುರ್ಮಾಸದ ಆಚರಣೆ ಹೇಗೆ ಮತ್ತು ಯಾಕೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಈ ಮಾಸಗಳ ಬಗ್ಗೆ ಹೇಳುತ್ತಾ ಧನುರ್ಮಾಸದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಗೀತಶಾಸ್ತ್ರ ಸಾರುವಂತೆ ನಾರಾಯಣನಿಗೂ ಪ್ರಿಯವಾದ ಈ ಮಾಸ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ. 12 ಮಾಸಗಳಲ್ಲಿ ಅತ್ಯಂತ ಮಹತ್ತರವಾದ ಮಾಸ ಈ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ. ದೇವತೆಗಳಿಗೆ ರಾತ್ರಿಯಾಗುವಂತಹ ದಕ್ಷಿಣಾಯಣ ಮತ್ತು ಹಗಲಾಗುವಂತಹದ್ದು ಉತ್ತರಾಯಣ ಕಾಲ ಅಂತ ಹೇಳ್ತಾರೆ. ಇವುಗಳ ಮಧ್ಯದಲ್ಲಿ ಬರುವಂತಹದ್ದು ಧನುರ್ಮಾಸ ಅಂತ ಹೇಳಲಾಗುತ್ತದೆ. ಈ ಕಾಲ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ತುಂಬಾನೇ ಪ್ರಿಯವಾದ ಮಾಸ ಅಂತ ಹೇಳ್ತಾರೆ. ಇದರಲ್ಲಿ ಜಾಗೃತರಾಗಿದ್ದು ಭಗವಂತನ ಧ್ಯಾನ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತವೆ. ದೇವರುಗಳನ್ನು ಒಲಿಸಿಕೊಳ್ಳಲು ದೇವರುಗಳೇ ನೀಡಿದಂತಹ ಅವಕಾಶ ಈ ಕಾಲ. ಸೂರ್ಯೋದಯಕ್ಕಿಂತ ಮೊದಲೇ ವಿಷ್ಣುವಿನ ಆರಾಧನೆ ಮಾಡುವುದು ಸಮಯ. ಇದು ಧನುರ್ ರಾಶಿಯಲ್ಲಿ ಸೂರ್ಯ ಚಲನೆ ಮಾಡುವುದರಿಂದ ಈ ಮಾಸವನ್ನು ಧನುರ್ಮಾಸ ಅಂತ ಕರೀತಾರೆ ಫ್ರೆಂಡ್ಸ್. ಈ ಮಾಸ 16/12/2024 ಸೋಮವಾರ ಅಂದರೆ ಇಂದು ಆರಂಭವಾಗುತ್ತದೆ. ಜನವರಿ 14/1/2025 ಹೊಸ ವರ್ಷ ಮಂಗಳವಾರ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾರೆ. ಈ ಧನುರ್ಮಾಸ 30 ದಿನಗಳ ಕಾಲ ನಿರಂತರವಾಗಿ ನಡೆಯುವುದು. ಈ ಧನುರ್ಮಾಸದಲ್ಲಿ ಪೂಜೆ ಮಾಡೋದು ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಸೂರ್ಯೋದಯದ 4 ಗಳಿಗೆ ಮುಂಚೆ ಆರಂಭ ಮಾಡಬೇಕು ಈ ಪೂಜೆನ. ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4:00ವರೆಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. 4:30ಯಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತದೆ. ಆ ಟೈಮಲ್ಲಿ ನಾವು ನಮಗೆ ಯಾವ್ಯಾವ ಆಸೆಗಳು ಅಂದರೆ ನಮಗೆ ಏನೇನು ಆಗಬೇಕು ಅಂತ ಅದನ್ನು ನೆನೆಸ್ಕೊಂಡು ನಾವು ಆವಾಗ ಪೂಜೆನ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಪೂಜೆ ಮಾಡಬೇಕು. ಸೂರ್ಯೋದಯದ ಮುಂಚೆ ಸಂಪೂರ್ಣ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ಇದರ ಜೊತೆಗೆ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಅಂತ ಕೂಡ ಹೇಳ್ತಾರೆ ಅಂತ ನಂಬಿಕೆ ಕೂಡ ಇದೆ. ಈ ಮಾಸದಲ್ಲಿ ಎಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡುತ್ತೇವೋ ಅಷ್ಟೇ ಒಳ್ಳೆಯ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಪೂಜೆಯನ್ನು 1 ತಿಂಗಳು ಮಾಡಬೇಕಾಗುತ್ತೆ ಫ್ರೆಂಡ್ಸ್. 1 ತಿಂಗಳು ಆಗಲ್ಲ ಅನ್ನೋರು 9 ದಿವಸ ಈ ಪೂಜೆನ ಮಾಡ್ಬೋದು. ವಿಷ್ಣುವಿಗೆ ಪ್ರಿಯವಾದ ಪ್ರಸಾದ ಅಂದರೆ ಪೊಂಗಲ್ ಅಂತ ಹೇಳ್ತಾರೆ. ಅದನ್ನು ನಾವು ನೈವೇದ್ಯಕ್ಕೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಮೊದಲು 15 ದಿನ ನಾವು ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಇಡಬೇಕು. ನಂತರ ನಾವು ಖಾರ ಪೊಂಗಲನ್ನು 15 ದಿನ ನೈವೇದ್ಯವಾಗಿ ಇಡಬೇಕಾಗುತ್ತದೆ. ಈ ಕಾಲದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವ ಹಾಗಿಲ್ಲ. ಅಂದರೆ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಯಾವುದನ್ನೇ ನಾವು ಈ ಕಾಲದಲ್ಲಿ ಮಾಡೋ ಹಾಗಿಲ್ಲ. ಯಾಕಂದರೆ ಇದನ್ನು ಶೂನ್ಯ ಮಾಸ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ನಾವು ಈ ಕಾಲದಲ್ಲಿ ನಾವು ಯಾವುದೇ ಕಾರಣಕ್ಕೂ ಶುಭ ಸಮಾಚಾರ ಆಗಲಿ ಶುಭ ಕಾರ್ಯಗಳನ್ನು ಯಾವತ್ತೂ ಮಾಡೋ ಹಾಗಿಲ್ಲ. ಓಕೆನಾ ಫ್ರೆಂಡ್ಸ್? ಈ ಕಾಲದಲ್ಲಿ ಕೇವಲ ನಾವು ದೇವ್ರ ಪೂಜೆ ದೇವರ ಧ್ಯಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಮಕ್ಕಳಾಗದೇ ಇರೋರಾಗಲಿ ಮದುವೆ ಆಗದೇ ಇರೋರು ಈ ಕಾಲದಲ್ಲಿ ಖಂಡಿತ ನಾವು 15 ದಿನ ಅಥವಾ 1 ತಿಂಗಳು ಪೂರ್ತಿ ನಾವು ಅಶ್ವತ್ಥ ಮರನ ಪೂಜೆ ಮಾಡಿ ವಿಷ್ಣು ಲಕ್ಷ್ಮಿನ ಪೂಜೆ ಮಾಡಿದ್ರೆ ಅವರ ಅನುಗ್ರಹ ಇದ್ದರೆ ಖಂಡಿತ ಮದುವೆ ಆಗದೇ ಇರೋರಿಗೂ ಕೂಡ ಮದುವೆ ಆಗುತ್ತೆ. ಮಕ್ಕಳಾಗದೇ ಇರೋರು ಕೂಡ ಮಕ್ಕಳಾಗ್ತಾರೆ. ಖಂಡಿತ ಈ ಪೂಜೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಎಷ್ಟು ದಿನ ಸಾಧ್ಯವಾಗುತ್ತೋ 9 ದಿನ 10 ದಿನ ಅಥವಾ ಈ ತಿಂಗಳು ಪೂರ್ತಿ ಮಾಡೋರಾಗಿದ್ರೆ ಪೂರ್ತಿ ಖಂಡಿತ ಪೂಜೆನ ಮಾಡ್ಕೊಳ್ಳಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಅದೇ ಹೇಳಿದ್ನಲ್ಲ, 4:30ಯಿಂದ 6 ಗಂಟೆ ಒಳಗಡೆ ನಾವು ದೇವ್ರ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮನೆಯನ್ನೆಲ್ಲ ಶುಭ್ರ ಮಾಡಿ ನಂತರ ನಾವು ಸ್ನಾನ ಮಾಡಿ ತಲೆಗೆ ಪೂಜೆನ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ನಾನ್ ವೆಜ್ಜನ್ನು ಸೇವಿಸಬಾರ್ದು. ಮತ್ತು ಗಂಡ ಹೆಂಡತಿ ನಡುವೆ ಯಾವುದೇ ಸಂಬಂಧ ಇರ್ಕೂಡ್ದು. ಅಂದರೆ ಯಾವುದೇ ರೀತಿ ನಾವು ಇದನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಈ ಪೂಜೆನ ನಿಷ್ಠೆಯಿಂದ ಮಾಡಬೇಕಾಗುತ್ತೆ.
ಮದುವೆ ಆಗಿರೋರು. ಮದುವೆ ಆಗದೆ ಇರೋರಾದರೆ ನಾವು ಖಂಡಿತ ಈ ಪೂಜೆನ 30 ದಿವಸ ಖಂಡಿತ ಮಾಡಿದ್ರೆ ಖಂಡಿತ ಮದುವೆ ಕೂಡ ಅಂದರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಪೂಜೆನ ತುಂಬ ಶ್ರೇಷ್ಠತೆಯಿಂದ ಮಾಡಬೇಕು ಫ್ರೆಂಡ್ಸ್. ಓಕೆ. ಮತ್ತು ಈ ಟೈಮಲ್ಲಿ ಮಕ್ಕಳು ತುಂಬಾ ಓದಿದ್ದಾರೆ ಅಂದರೆ 4:30 6 ಗಂಟೆ ಒಳಗೆ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿ ವಿದ್ಯೆ ತಲೆಗೆ ಹತ್ತುತ್ತೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಈ ಟೈಮಲ್ಲಿ ಓದಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಈ 30 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಓಕೆ, ಬಾಯ್.